ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ, ಇದು ಅಮ್ಮ ಕೊಟ್ಟಿರೋ ಹಣ್ಣುಗಳು, ನೀನು ಕೊಟ್ಟು ಹೋಗೋಣ ಅಂತ ಬಂದೆ. ನಮ್ಮ ಅಮ್ಮನ ಪ್ರೀತಿನ ನನ್ನಿಂದ ದೂರ ಮಾಡಿ ಈಗ ಅವ್ರು ಕೊಟ್ಟಿದ್ದು ಅಂತ ಈ ಹಣ್ಣುಗಳನ್ನ ತೊಗೊಂಡು ಬಂದಿದ್ಯಾ? ನಾನು ನಿನ್ನ ಏನೋ ಅಂದ್ಕೊಂಡಿದ್ದೆ, ಆದರೆ ನಿನಗೆ ಬೆನ್ನಿಂದೆ ಚೂರಿ ಹಾಕೋ ಬುದ್ಧಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ದೀಪಿಕಾ, ಅಮ್ಮ ನನ್ನನ್ನು ಪ್ರೀತಿಯಿಂದ ಮಾತಾಡ್ಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಈ ರೀತಿ ಹೇಳ್ತಿರೋದು ಸರಿಯಲ್ಲ. ಬರೀ ಅದು ಒಂದೇ ಕಾರಣಕ್ಕೆ ನಾನು ಹೀಗೆ ಹೇಳ್ತಿಲ್ಲ. ನನ್ನ ಕಾಣೋ ಕನಸುಗಳಿಗೆ ಅಡ್ಡಿ ಆಗ್ತಿರೋದು ನೀನು. ನಾನು ಅಭಿ ಈ ಮನೆ ಬಿಟ್ಟು ದೂರ ಹೋಗಿ ನೆಮ್ಮದಿಯಾಗಿರಬೇಕು ಅಂದ್ಕೊಂಡ್ರೆ ಅದಕ್ಕೂ ಕಲ್ಲು ಹಾಕ್ತವಳು ನೀನು. ಅಷ್ಟು ಸಾಲದು ಅಂತ ಈಗ ನನ್ನ ಅಮ್ಮನ್ನ ನನ್ನಿಂದ ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ಯಾ? ಇಷ್ಟೆಲ್ಲ ಆದರೂ ಈ ಮನೆಯವ್ರ ಕಣ್ಣಿಗೆ ನೀನು ಒಳ್ಳೊಳಗೆ ಕಾಣ್ತೀಯ. ಎಲ್ರೂ ಹಾಗೆ ಮೋಡಿ ಮಾಡಿದ್ಯಲ್ಲ? ದೀಪಿಕಾ, ನಾಟಕ ಆಡಿ ಅತಿ ವಿನಯ ತೋರಿಸಿ ಮಾತ್ಗೂ ಎಲ್ಲರನ್ನೂ ಹೊಗಳ್ತಾ ಕೈಯೋ ಕಾಲೋ ಹಿಡಿದು ಒಳ್ಳೆಯವಳು ಅನ್ಸ್ಕೋಬೋದು ಅಂದ್ಕೊಂಡಿದ್ಯಾ? ಸಾಧ್ಯನೇ ಇಲ್ಲ. ಎಲ್ಲರೂ ಬಾಯಿ ಮಾತಿಗೆ ಒಳ್ಳೆಯವಳು ಅಂತ ಹೇಳ್ಬೋದಷ್ಟೆ, ಆದರೆ ಎಲ್ರಿಗೂ ನಿಜವಾದ ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ವ್ಯತ್ಯಾಸ ಗೊತ್ತಾಗ್ತಾನೇ ಇರುತ್ತೆ. ಈ ಮನೇಲಿ ಎಲ್ಲರೂ ನನ್ನನ್ನು ಹೊಗಳಬೇಕು ಅನ್ನೋ ಆಸೆ ಇಲ್ಲ, ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ಅನ್ನೋ ಆಸೆ ಇದೆ. ಎಲ್ಲರೂ ಮೆಚ್ಚಿಸ್ಬೇಕು ಅಂತ ನಾನೇನು ಮಾಡ್ತಿಲ್ಲ, ಆದರೆ ಎಲ್ಲರೂ ಮೆಚ್ಕೋತಿದ್ದಾರಲ್ಲ ಅದ್ರ ಬಗ್ಗೆ ಹೆಮ್ಮೆ ಇದೆ. ಮನಸ್ಸಲ್ಲಿ ಕಲ್ಮಶ ಇಲ್ಲ ಅಂದರೆ ಇವತ್ತಲ್ದಿದ್ರೂ ಯಾವತ್ತಾದರೂ ಒಂದಿನ ನಾವೇನು ಅನ್ನೋದು ಇಡೀ ಪ್ರಪಂಚಕ್ಕೆ ಅರ್ಥ ಆಗುತ್ತೆ. ಆಗ ಇಡೀ ಪ್ರಪಂಚನೇ ನಮ್ಮನ್ನು ಪ್ರೀತಿಸೋಕೆ ಶುರು ಮಾಡುತ್ತೆ. ವಾಟ್ ಯು ಮೀನ್? ನನ್ನ ಮನಸ್ಸಲ್ಲಿ ಕಲ್ಮಶ ಇದೆ ಅಂತನಾ? ನೀನು ಹೇಳ್ತಿರೋದು ಅದೇ ಅಲ್ವಾ ದೀಪಿಕಾ? ಮನೆ ಒಡಿಬೇಕು ಅಂದ್ಕೊಂಡಿರೋದು, ಅಣ್ಣ ತಮ್ಮ ದೂರ ಆಗಲಿ ಅಂದ್ಕೊಂಡಿರೋದು ಕಲ್ಮಶನೇ ಅಲ್ವಾ? ಇನ್ನಾದರೂ ಬದಲಾಗು. ಈ ಮನೆಗೆ ಸೊಸೆಯರಾಗಿ ಬಂದಿರೋದು ನಮ್ಮ ಅದೃಷ್ಟ. ಅದನ್ನು ಅರ್ಥ ಮಾಡಿಕೊಂಡು ಮನೆಯವ್ರು ತೋರಿಸೋ ಪ್ರೀತಿನ ಅನುಭವಿಸ್ಬೇಕು. ಅದರಲ್ಲಿರೋ ಆನಂದನೇ ಬೇರೆ. ಬೇಕಾಗಿಲ್ಲ, ನನಗೆ ಅದ್ಯಾವುದು ಬೇಕಾಗಿಲ್ಲ. ನನ್ನ ಖುಷಿ ಏನು ಅಂತ ನನಗೆ ಗೊತ್ತು. ನಾನು ಹೇಗೆ ಬದುಕಬೇಕು ಅನ್ನೋದು ನನಗೆ ಗೊತ್ತು. ಹೊರಟೋಗಿಲ್ಲಿಂದ ಆಚೆ, ಹೊರಟೋಗು ಅಂದೆ. ವಾಟ್ ಇಸ್ ದಿಸ್ ದೀಪಿಕಾ? ಅದಕ್ಕೆ ಏನು ಮಾಡಿದ್ರು ಅಂತ ಈ ರೀತಿ ತಳ್ತಾ ಇದೆಯಾ? ಅಯ್ಯೋ ಅಭಿ, ಏನು ಹೇಳ್ತಿದ್ಯಾ ನೀನು? ನಾನು ಪೂರ್ಣಿಯಕ್ಕನ್ನ ತಳ್ದೆ ಅನ್ಕೊಂಡ್ಯಾ? ಮೇಲೆ ಅಲ್ಲಿ ಇತ್ತು, ಅದೆಲ್ಲ ಅವ್ರ ಮೇಲೆ ಬೀಳುತ್ತೆ ಅಂತ ತಳ್ದೆ ಅಷ್ಟೆ. ಬೇಕಿದ್ರೆ ಪೂರ್ಣಿಯಕ್ಕನ್ನ ಕೇಳು. ಹೌದು ಅಭಿ, ದೀಪಿಕಾ ಯಾಕೆ ನನ್ನ ತಳ್ತಾಳೆ? ಅವಳಿಗೆ ಹಣ್ಣು ಕೊಟ್ಟು ಹೋಗೋಣ ಅಂತ ಬಂದಿದ್ದೆ. ಹೊರಡುವಾಗ ಬಾಗಿಲ ಮೇಲೆ ಅವಳ ಕಣ್ಣಿಗೆ ಹಲ್ಲಿ ಕಾಣಿಸ್ತು, ಅದಕ್ಕೆ ಅವಳು ನನ್ನ ಸೇವ್ ಮಾಡಿದ್ಲು. ಡಾಕ್ಟರ್, ಏನಾದರೂ ಸಮಸ್ಯೆನಾ? ಅಂಥದ್ದೇನು ಆಗಿರಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಲ್ವಾ ಡಾಕ್ಟರ್? ಕ್ಷಮಿಸಿ, ನೀವು ಮಗುನ ಅಬಾರ್ಟ್ ಮಾಡಬೇಕಾಗತ್ತೆ. ನಾನು ನಿಮ್ಮ ಜೊತೆ ಮೊದಲೇ ಮಾತಾಡ್ದಾಗೆ ಈ ಏಜಲ್ಲಿ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗಿರಲ್ಲ. ನೀವು ತುಂಬ ಕೇರ್ ತಗೋಬೇಕಾಗತ್ತೆ. ಇಲ್ಲಾಂದರೆ ಡೆಲಿವರಿ ಟೈಮ್ನಲ್ಲಿ ನಿಮ್ಮ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ತುಂಬಾ ಇರುತ್ತೆ.
ಡಾಕ್ಟರ್, ಏನಾದರೂ ಮೆಡಿಕಲ್ ಸಜೆಷನ್ಸ್ ಇದ್ರೆ ಹೇಳಿ, ನಾವು ಎಷ್ಟೇ ಕಷ್ಟ ಆದರೂ ಫಾಲೋ ಮಾಡ್ತೀವಿ. ಒಬ್ಬ ಡಾಕ್ಟರ್ ಆಗಿ ಅಬಾರ್ಷನ್ನ ಸಜೆಸ್ಟ್ ಮಾಡೋದು ತುಂಬಾ ರೇರು. ಬಟ್ ಈ ರೀತಿ ಕಾಂಪ್ಲಿಕೇಶನ್ಸ್ ಇದ್ದಾಗ ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ. ನೀವು ಕಂಟಿನ್ಯೂ ಮಾಡ್ತೀನಿ ಅನ್ನೋದಾದ್ರೆ ತಾಯಿ ಜೀವದ ಬಗ್ಗೆ ಆಗಲಿ ಮಗು ಜೀವದ ಬಗ್ಗೆ ಆಗಲಿ ನಾವೇನು ಹೇಳೋದಕ್ಕಾಗೋದಿಲ್ಲ. ನಿಮ್ಗೆ ಇನ್ನೊಂದು ವಾರ ಟೈಮ್ ಇದೆ, ಯೋಚನೆ ಮಾಡಿ. ಏನು ಮೇಡಮ್, ಆರಾಮಾಗಿ ಹೋಗ್ತಿದ್ದೀರಾ? ಗಂಡ ಬಂದಿದ್ದಾನೆ, ಗಂಡನ ಕಡೆ ನೋಡ್ದೇನೆ ನಿಮ್ಮ ಪಾಡಿಗೆ ನೀವು ಹೋಗ್ತಿದ್ದೀರಾ? ನೀವು ಬಂದಿದ್ದೆ ನಾನು ನೋಡಿಲ್ಲ. ಯಾಕೆ ಪೂರ್ಣಿ, ಬೇಜಾರಲ್ಲಿದೆಯಾ? ಬೇಜಾರಲ್ಲಿಲ್ವಲ್ಲ, ಬೇಜಾರಾಗುವಂಥದ್ದು ಏನಾಗಿದೆ? ಅಮ್ಮ ಅಮ್ಮ ಇಲ್ಲಿ ಅಮ್ಮ ಮತ್ತೆ ಮಾವ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಏನ ಆಸ್ಪತ್ರೆಗ? ಅಂದ್ರೆ ಅಮ್ಮ ಎಲ್ಲ ವಿಷಯನೂ ಮಾಧವ್ ಸರ್ಗೆ ಹೇಳ್ಬಿಟ್ರ? ಅಮ್ಮ ಪಾಪು, ನೀವು ಆರಾಮಾಗಿ ಇದ್ದೀರಾ ತಾನೆ? ಏನೂ ಆಗಿಲ್ಲ ಅಲ್ವಾ? ನನಗೇನೋ ಆಗಿದೆ, ನಾನು ಚೆನ್ನಾಗೇ ಇದ್ದೀನಿ. ನೀನೇಕೆ ಇಷ್ಟು ಗಾಬರಿ ಮಾಡ್ಕೊಂಡಿದ್ಯಾ? ಆದ್ರೂ ಅಮ್ಮ ಈ ಟೈಮಲ್ಲಿ ನೀವು ರೆಸ್ಟ್ ಮಾಡ್ಬೇಕಲ್ವಾ? ಯಾಕೆ ಓಡಾಡ್ತಿದ್ದೀರಾ? ಡಾಕ್ಟರ್ ಏನು ಹೇಳಿದ್ರು? ಅಂಥದ್ದೇನೂ ಇಲ್ಲ ಸಮರ್, ಸುಮ್ಮನೆ ಜನರಲ್ ಆಗಿ ಚೆಕಪ್ಗೆ ಅಂತ ಹೋಗಿದ್ವಿ. ನೀನು ಯೋಚನೆ ಮಾಡಬೇಡ, ನಾನಿದ್ದೀನಿ. ನಿನ್ನ ಅಮ್ಮನನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ, ಆಗ್ಬೋದಾ? ನಾವು ಇದ್ದೀವಿ, ನಾವು ಅಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ, ಆಗ್ಬೋದಾ? ಅಂದಾಗೆ ತಾತ ನಾಳೆ ತೀರ್ಥಯಾತ್ರೆ ಹೊರಟಿದ್ದಾರೆ. ಹೌದಾ? ಮಾವನ್ ಕಳ್ಸ್ಕೊಡೋದಕ್ಕೆ ನಾನು ಬರಲ್ಲ. ಇಲ್ಲ, ನೀವು ಸುಮ್ಮನೆ ಓಡಾಡಿ ಆಯಾಸ ಮಾಡ್ಕೊಬಿಡಿ. ಫೋನ್ ಮಾಡಿ ಮಾತಾಡಿಸಿ ಸಾಕು. ನಾನು ಇದೀನಲ್ವಾ, ನಾನು ತಾತನ ಕಳಿಸ್ಕೊಡ್ತೇನೆ. ಹೌದು ತುಳಸಿಯವರೇ, ಕಾಲ್ ಮಾಡಿ ಮಾತಾಡಿ. ದತ್ತ ತೀರ್ಥಯಾತ್ರೆ ಮುಗಿಸ್ಕೊಂಡು ಬರಲಿ, ಆಮೇಲೆ ಸಂತೋಷವಾಗಿ ಹೋಗಿ ಪ್ರಸಾದ ತಗೋಣ. ಸರಿ ಅಮ್ಮ, ನಾನು ಬರ್ತೀನಿ. ಸರಿ ಪಾಪು, ಹೋಗ್ಬಾ. ಸಮರ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.